ರಾಘವೇಂದ್ರ ದಳಪತಿ ಎಂಬ ಗುತ್ತಿಗೆದಾರ ನಕಲಿ ಪರವಾನಗಿ ಬಳಸಿ ವಿವಿಧ ಇಲಾಖೆಯಲ್ಲಿ ಕಾಮಗಾರಿ ಪಡೆದು ಹಣ ಲೂಟಿ ಮಾಡಿ ಸರ್ಕಾರಕ್ಕೆ ವಂಚಿಸುತ್ತಿದ್ದಾರೆ ಎಂದು ಬಹುಜನ ಹೋರಾಟ ಸಮಿತಿ ಅಧ್ಯಕ್ಷ ರವಿ ಕೋರಿ ಆರೋಪಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಘವೇಂದ್ರ ದಳಪತಿ ಎಂಬ ಗುತ್ತಿಗೆದಾರ ನಕಲಿ ಪರವಾನಗಿ ಬಳಸಿ ವಿವಿಧ ಇಲಾಖೆ ಹಾಗೂ ನರೇಗಾ ಕಾಮಗಾರಿಯಲ್ಲಿ ಕೆಲಸ ಪಡೆದು ಕಳಪೆ ಕಾಮಗಾರಿ ಹಣ ಲೂಟಿ ಮಾಡಿ ಸರ್ಕಾರಕ್ಕೆ ವಂಚಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಈ ಕುರಿತು ತನಿಖೆ ನಡೆಸಿ ರಾಘವೇಂದ್ರ ದಳಪತಿ ಕಾಮಗಾರಿ ರದ್ದುಪಡಿಸಿ ಆತನ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂದು ಒತ್ತಾಯಿಸಿದ್ದಾರೆ. ಸಮಿತಿ ಜಿಲ್ಲಾಧ್ಯಕ್ಷ ಇವತ್ತು ಪತ್ರಿಕಾಗೋಷ್ಠಿ ಕರೆಯಲಿಕ್ಕೆ ಉದ್ದೇಶ ರಾಘವೇಂದ್ರ ಚಂದ್ರಶೇಖರ್ ದಳಪತಿ ಅಂತೇಳಿ ಇವರು ಲೈಸೆನ್ಸ್ ಗುತ್ತಿಗೆದಾರ ಲೈಸೆನ್ಸ್ ಮಾಡದೇ ಡೂಪ್ಲಿಕೇಟ್ ನಕಲಿ ಒಂದು ಲೈಸೆನ್ಸ್ ಮಾಡಿಕೊಂಡು ಚಿಂಚೋಳಿ ತಾಲೂಕಿನಲ್ಲಿ ಒಂದು ಸುಮಾರು 5-6 ಗ್ರಾಮ ಪಂಚಾಯತಿಯಲ್ಲಿ ಏನಪ್ಪ ಅಂತಂದ್ರೆ ಅವ್ಯವಹಾರ ಮಾಡಿರ್ತಾರೆ. ಪಂಚಾಯತಿ ಪಿ ಡಿ ಒ ಮುಖಾಂತರ ಇವರೇನಪ್ಪ ಅಂತಂದ್ರೆ ನಾನು ಗುತ್ತಿಗೆದಾರ ಇದ್ದೀನಿ ಅಂತ ಹೇಳಿಬಿಟ್ಟು ಸುಮಾರು ಕೋಟ್ಯಾನುಗಟ್ಟಲೆ ಏನಪ್ಪ ಅಂತಂದ್ರೆ ಪಂಚಾಯತಿ ಪಿ ಡಿ ಒ ಜೊತೆ ಸೇರಿಕೊಂಡು ಸುಮಾರು ಕೋಟ್ಯಾನುಗಟ್ಟಲೆ ಏನಪ್ಪ ಅಂದ್ರೆ ಅವ್ಯವಹಾರ ಲೂಟಿ ಮಾಡಿದ್ದಾರೆ. ಇವರು ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ. ಅದಕ್ಕೆ ಅವರು ವಿರುದ್ಧವಾಗಿ ಇವತ್ತು ನಾವು CS ನಿನ್ನೆ ಒಂದು ಲೆಟ್ರ್ ಕೊಟ್ಟಿದ್ದೀವಿ. ಇವರಿಗೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಇವ್ರಿಗೇನಪ್ಪ ಅಂತಂದ್ರೆ ಜೈಲಿಗೆ ಹಾಕಬೇಕು. ಮತ್ತು ಇವರಿಗೆ ಸಪೋರ್ಟ್ ಮಾಡಿದಾರಲ್ಲ ಎಲ್ಲ ಪಿ ಡಿ ಒಗಳು ಸುಮಾರು 5-6 ಪಂಚಾಯತಿ ಪಿ ಡಿ ಒಗಳು ಇವ್ರಿಗೆ ಕೆಲಸ ಕೊಟ್ಟು ಇವ್ರ ಮುಖಾಂತರ ಏನಪ್ಪ ಅಂತಂದ್ರೆ ದುಡ್ಡೆಲ್ಲ ಕೊಳ್ಳೆ ಹೊಡೆದಿದ್ದಾರೆ. ಅವ್ರ ಮೇಲೆ ಭೀ ಕ್ರಿಮಿನಲ್ ಹಾಕಿ ಅವ್ರಿಗೇನಪ್ಪ ಅಮಾನತು ಮಾಡಬೇಕು. ಎಷ್ಟು ದುಡ್ಡು ಕೋಟ್ಯಾನುಗಟ್ಟಲೆ ದುಡ್ಡು ಏನು ಖರ್ಚು ಮಾಡಿದ್ದಾರೆ ಅವೆಲ್ಲ ದುಡ್ಡು ಏನಪ್ಪ ಅಂತ ಸರ್ಕಾರಕ್ಕೆ ಮರಳಿ ತಗೋಬೇಕು ಅಂತಕ್ಕಂಥ ಒಂದು ಬೇಡಿಕೆ. ಮತ್ತು ನಾವು ಈ ಲೈಸೆನ್ಸ್ ಎಲ್ಲಿ ಮಾಡಿದ್ದಾರೆ ಅಂತ ನೋಡಿದಾಗ ಅವರು ಬೆಂಗಳೂರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ನಾವು ಮಾಡಿದ್ದೀವಿ ಅಂತೇಳಿ ಬರೆದಿದ್ದಾರೆ ಅಷ್ಟೇ. ಬಟ್ ಆ ಆಫೀಸಲ್ಲಿ ನಾವು ಹೋಗಿದಾಗ ನಾವು ನಮ್ಮ ಆಫೀಸ್ಲಿಂದ ಯಾವುದೇ ಲೈಸೆನ್ಸ್ ಮಾಡಿಕೊಟ್ಟಿಲ್ಲ ಅಂಥೇಳಿ ಅವ್ರನ್ನಾಗ ಸ್ಪಷ್ಟವಾಗಿ ಲೆಟ್ರ್ ಕೊಟ್ಟಿದ್ದಾರೆ ನಮಗೆ. ಹಾಗಾಗಿ ಇವರು ಇವರು ಎಷ್ಟು ಕ್ರಿಮಿನಲ್ ಮಾಡಿದ್ದಾರೆ ಅಂದರೆ ಇಡೀ ಅಲ್ಲಿ ಚಿಂಚೋಳಿಯಲ್ಲಿ ಸುಮಾರು ಪಂಚಾಯತಿಯಲ್ಲಿ ಏನಪ್ಪ ಅಂತಂದ್ರೆ ದುಡ್ಡನ್ನು ಅವ್ಯವಹಾರ ಮಾಡಿದ್ದಾರೆ. ಪಂಚಾಯತಿ ಪಿ ಡಿ ಒಗಳು ಸೇರಿ ಮತ್ತು TAI ಇವರೆಲ್ಲರೂ ಸೇರಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಇವ್ರ ಮೇಲೆ ಏನಪ್ಪ ಅಂದ್ರೆ ಕ್ರಿಮಿನಲ್ ಹಾಕಿ ಕೇಸ್ ದಾಖಲಾಗಿಸಿ ಇವ್ರಿಗೇನಪ್ಪ ಅಂತಂದ್ರೆ ಕೂಡಲೇ ಜೈಲಿಗೆ ಹಾಕಬೇಕು. ಮತ್ತು ಎಷ್ಟು ದುಡ್ಡು ಕೋಟ್ಯಾನುಗಟ್ಟಲೆ ದುಡ್ಡನ್ನು ಲೂಟಿ ಮಾಡಿದ್ದಾರೆ ಆ ದುಡ್ಡು ಮರಳಿ ಸರ್ಕಾರಕ್ಕೆ ಭರಿಸಬೇಕು ಅಂಥೇಳಿ ಇವತ್ತು ನಾವು ಸುದ್ದಿಗೋಷ್ಠಿ ಮುಖಾಂತರ ತಮ್ಮೆಲ್ಲರಿಗೂ ತಮ್ಮ ಮುಖಾಂತರ ಈ ಒಂದು ಬೇಡಿಕೆಯನ್ನು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೀವಿ. ಮತ್ತು ಒಂದು ವೇಳೆ ಒಂದು ವಾರದಲ್ಲಿ ಇವ್ರು ಏನಾದರೂ ಆ್ಯಕ್ಷನ್ ತೋಲಿಲ್ಲಪ್ಪ ಅಂತಂದರೆ ನಾವು ಈ CS ಆಫೀಸ್ ಎದುರೇ ನಾವು ಧರಣಿ ಪ್ರತಿಭಟನೆ ಮುಖಾಂತರ ನಾವು ಹೋರಾಟವನ್ನು ರೂಪಿಸಬೇಕಾಗ್ತದೆ ಅಂಥೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಅಂಬಾರಾಯ ದಸ್ತಾಪುರ್, ಮಿಲಿಂದ್ ಕಣಮಸ್, ಶಿವಕುಮಾರ್ ಕೋರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.